ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಭರ್ಜರಿ ಗೆಲುವು. ಪ್ರಧಾನಿ ಮೋದಿಗೆ 1,52,000 ಮತಗಳಿಂದ ಗೆಲುವು. ಭರ್ಜರಿ ಅಂತಿರೋ ಇದಕ್ಕೆ ವಾರಣಾಸಿಯಿಂದ ಸತತ 2ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಜಯಭೇರಿ. ಕಳೆದ ಬಾರಿ 4,80,000 ಮತಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಗೆದ್ದಿದ್ರು. 3ನೇ ಬಾರಿ ಅಲ್ವಾ ಇದು. ಈ ಬಾರಿ ಮತಗಳ ಅಂತರದಲ್ಲಿ ಭಾರಿ ಇಳಿಕೆ ಆಗಿದೆ. ಮೊದಲನೇ ಬಾರಿ 2014, 2019 ಎರಡನೇ ಬಾರಿ, 2024 ಮೂರನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿಗೆ 1,52,000 ಮತಗಳಿಂದ ಗೆಲುವಾಗಿದೆ. 4.5 ಲಕ್ಷ ಮತಗಳ ಅಂತರದಿಂದ 2019ರಲ್ಲಿ ವಾರಣಾಸಿಯಿಂದ ಗೆದ್ದಿದ್ರು ಪ್ರಧಾನಿ ನರೇಂದ್ರ ಮೋದಿ. ಈ ಬಾರಿ ರೆಕಾರ್ಡ್ ತೌರ್ ಪೇ ಹಮ್ ಜೀತೆಂಗೆ ಅಂತ ಹೇಳ್ತಾ ಇದ್ರು. ಆದರೆ 4,80,000 ಮತಗಳನ್ನು ಗಳಿಸಿದ್ದಾರೆ. 1,45,000, 1,60,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಪ್ರಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಹಿನ್ನಡೆ ಅನ್ನೋದು ಬಂದಿತ್ತು. ಹಿನ್ನಡೆ ಅನ್ನೋ ಬ್ರೇಕಿಂಗ್ಗಳನ್ನು ನಾನು ಓದಿದ್ದೀನಿ. 3ನೇ ಬಾರಿಗೆ NDA ಸರ್ಕಾರ ರಚನೆಗೆ ಬಿಗ್ ಸರ್ಕಸ್ ಆಗ್ತಾ ಇದೆ. ಜೂನ್ 7ರ ಶುಕ್ರವಾರ NDA ಸಂಸದೀಯ ಮಂಡಳಿಯ ಮೀಟಿಂಗ್ ನಡೆಯುತ್ತೆ. ಜೂನ್ 7ನೇ ತಾರೀಕು ಮೋದಿ 3.0 ಸರ್ಕಾರ ರಚನೆಗೆ ನವದೆಹಲಿಯಲ್ಲಿ ಭಾರೀ ಕಸರತ್ತಾಗ್ತಾ ಇದೆ. NDA ಮೈತ್ರಿಕೂಟ ಹಿರಿಯ ನಾಯಕರ ಜೊತೆ ಸಮಾಲೋಚನೆ ಆಗ್ತಾ ಇದೆ, ಸಭೆ ಆಗ್ತಾ ಇದೆ. ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಭರ್ಜರಿ ಗೆಲುವು. ಪ್ರಧಾನಿ ಮೋದಿಗೆ 1,52,000 ಮತಗಳಿಂದ ಗೆಲುವು. ಭರ್ಜರಿ ಅಂತಿರೋ ಇದಕ್ಕೆ ವಾರಣಾಸಿಯಿಂದ ಸತತ 2ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಜಯಭೇರಿ. ಕಳೆದ ಬಾರಿ 4,80,000 ಮತಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಗೆದ್ದಿದ್ರು. 3ನೇ ಬಾರಿ ಅಲ್ವಾ ಇದು. ಈ ಬಾರಿ ಮತಗಳ ಅಂತರದಲ್ಲಿ ಭಾರಿ ಇಳಿಕೆ ಆಗಿದೆ. ಮೊದಲನೇ ಬಾರಿ 2014, 2019 ಎರಡನೇ ಬಾರಿ, 2024 ಮೂರನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿಗೆ 1,52,000 ಮತಗಳಿಂದ ಗೆಲುವಾಗಿದೆ. 4.5 ಲಕ್ಷ ಮತಗಳ ಅಂತರದಿಂದ 2019ರಲ್ಲಿ ವಾರಣಾಸಿಯಿಂದ ಗೆದ್ದಿದ್ರು ಪ್ರಧಾನಿ ನರೇಂದ್ರ ಮೋದಿ. ಈ ಬಾರಿ ರೆಕಾರ್ಡ್ ತೌರ್ ಪೇ ಹಮ್ ಜೀತೆಂಗೆ ಅಂತ ಹೇಳ್ತಾ ಇದ್ರು. ಆದರೆ 4,80,000 ಮತಗಳನ್ನು ಗಳಿಸಿದ್ದಾರೆ. 1,45,000, 1,60,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಪ್ರಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಹಿನ್ನಡೆ ಅನ್ನೋದು ಬಂದಿತ್ತು. ಹಿನ್ನಡೆ ಅನ್ನೋ ಬ್ರೇಕಿಂಗ್ಗಳನ್ನು ನಾನು ಓದಿದ್ದೀನಿ. 3ನೇ ಬಾರಿಗೆ NDA ಸರ್ಕಾರ ರಚನೆಗೆ ಬಿಗ್ ಸರ್ಕಸ್ ಆಗ್ತಾ ಇದೆ. ಜೂನ್ 7ರ ಶುಕ್ರವಾರ NDA ಸಂಸದೀಯ ಮಂಡಳಿಯ ಮೀಟಿಂಗ್ ನಡೆಯುತ್ತೆ. ಜೂನ್ 7ನೇ ತಾರೀಕು ಮೋದಿ 3.0 ಸರ್ಕಾರ ರಚನೆಗೆ ನವದೆಹಲಿಯಲ್ಲಿ ಭಾರೀ ಕಸರತ್ತಾಗ್ತಾ ಇದೆ. NDA ಮೈತ್ರಿಕೂಟ ಹಿರಿಯ ನಾಯಕರ ಜೊತೆ ಸಮಾಲೋಚನೆ ಆಗ್ತಾ ಇದೆ, ಸಭೆ ಆಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.